ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಭಿನ್ನರಾಶಿಗಳು ಅನ್ನುವಂಥ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಭಿನ್ನರಾಶಿಗಳು ಅಂದ್ರೆ ಫ್ರಾಕ್ಷನ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದ್ದೀವಿ. ಹಾಗೆ ಈ ಭಿನ್ನರಾಶಿ ಅಂದ್ರೆ ಏನು, ಇದರ ಉದಾಹರಣೆಗಳೇನು ಮತ್ತು ಈ ಭಿನ್ನರಾಶಿಗಳ ಒಂದು ವಿಧಗಳ ಬಗ್ಗೆ ನಾವು ಈಗಾಗಲೇ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವೇನ್ ಮಾಡಬಹುದು, ವೀಕ್ಷಣೆ ಮಾಡಬಹುದು. ಹೌದಾ? ಈಗಾಗಲೇ ಭಿನ್ನರಾಶಿಗಳ ವಿಧಗಳಾದಂತಹ ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ, ಸಮಾನ ಭಿನ್ನರಾಶಿ ಮತ್ತು ಸಂಕ್ಷಿಪ್ತ ಭಿನ್ನರಾಶಿಗಳ ಬಗ್ಗೆ ನಾವು ಅಭ್ಯಾಸವನ್ನ ಮಾಡಿದ್ದೇವೆ. ಹೌದಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಒಂದು ವಿಷಯವನ್ನು ನಾವು ತಿಳ್ಕೊಬೇಕಾಗಿದೆ. ಅದು ಏನಪ್ಪಾ ಅಂತಂದ್ರೆ ವಿಷಮ ಭಿನ್ನರಾಶಿಯನ್ನ ನೋಡಿ, ವಿಷಮ ಭಿನ್ನರಾಶಿಯನ್ನ ಮಿಶ್ರ ಭಿನ್ನರಾಶಿಗೆ ಮಾಡೋದು ಹೇಗೆ, ವಿಷಮ ಭಿನ್ನರಾಶಿಯನ್ನ ಮಿಶ್ರ ಭಿನ್ನರಾಶಿ ಮಾಡೋದು ಹೇಗೆ. ವಿಷಮ ಭಿನ್ನರಾಶಿ ಅಂದ್ರೆ ಇಂಪ್ರಾಪರ್ ಫ್ರಾಕ್ಷನ್, ಇಂಗ್ಲಿಷ್ ನಲ್ಲಿ ವಿಷಮ ಭಿನ್ನರಾಶಿಗೆ ಇಂಪ್ರಾಪರ್ ಫ್ರಾಕ್ಷನ್ ಇದ್ದದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ನಮಗೆ ವಿಷಮ ಭಿನ್ನರಾಶಿ ಅಂದ್ರೆ ಏನಂತೇಳಿ ಗೊತ್ತಿರಬೇಕು. ಹಾಗಾದ್ರೆ ವಿಷಮ ಭಿನ್ನರಾಶಿ ಅಂದ್ರೆ ಏನಂದ್ರೆ ಒಂದು ಭಿನ್ನರಾಶಿಯಲ್ಲಿ ಅಂಶವು ದೊಡ್ಡದಿದ್ದು ಛೇದವು ಚಿಕ್ಕದಿರುವಂತಹ ಭಿನ್ನರಾಶಿಗೆ ನಾವು ವಿಷಮ ಭಿನ್ನರಾಶಿ ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ಇಲ್ಲೊಂದು ಭಿನ್ನರಾಶಿಯನ್ನು ಕೊಟ್ಟಿದ್ದಾರೆ 28/5. ಇದರಲ್ಲಿ ಮೇಲೆ ಇದ್ದದನ್ನ ಅಂಶ ಅಂತ ಕರಿತೀವಿ, ಕೆಳಗೆ ಇದ್ದದನ್ನ ಛೇದ ಅಂತ ಕರಿತೀವಿ. ನೋಡಿ, ಅಂಶವು ದೊಡ್ಡದಿದ್ದು, ಅಂಶ ಏನಾಗಿದೆ, ದೊಡ್ಡದಿದೆ, 28 ಇದೆ. ಛೇದ ಏನಿದೆ, ಚಿಕ್ಕದಿದೆ, ಸಾಂದಿದೆ. ಇಂತಹ ಭಿನ್ನರಾಶಿಗೆ ನಾವು ವಿಷಮ ಭಿನ್ನರಾಶಿ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನೋಡಿ, 33 4 88 10, 37 8, 64 12, 80 7. ಹೌದಾ? ಹಾಗಾದ್ರೆ ಇವಷ್ಟು ಭಿನ್ನರಾಶಿಗಳು ಏನಾಗಿದ್ದಾವೆ, ವಿಷಮ ಭಿನ್ನರಾಶಿಗಳಾಗಿದ್ದಾವೆ. ಇವುಗಳನ್ನ ನಾವು ಏನ್ ಮಾಡ್ಬೇಕಾಗಿದೆ, ಮಿಶ್ರ ಭಿನ್ನರಾಶಿ ಮಾಡ್ಬೇಕಾಗಿದೆ. ಹಾಗಾದ್ರೆ ಮಿಶ್ರ ಭಿನ್ನರಾಶಿ ಅಂದ್ರೇನು, ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ಮಿಶ್ರ ಭಿನ್ನರಾಶಿ ಅಂದ್ರೆ ಒಂದು ಪೂರ್ಣಾಂಕ ಮತ್ತು ಸಮ ಭಿನ್ನರಾಶಿಯನ್ನು ಹೊಂದಿರುವಂತಹ ಭಿನ್ನರಾಶಿಗೆ ನಾವು ಏನಂತ ಕರಿತಾ ಇದ್ದೀವಿ, ಮಿಶ್ರ ಭಿನ್ನರಾಶಿ ಅಂತೇಳಿ ಕರಿತಾ ಇದ್ದೀವಿ. ಈಗಾಗಲೇ ಅದನ್ನ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ವಿಷಮ ಭಿನ್ನರಾಶಿ ಇದ್ದದನ್ನ ಮಿಶ್ರ ಭಿನ್ನರಾಶಿ ಅಂತ ಯಾವ ರೀತಿಯಾಗಿ ಪರಿವರ್ತನೆ ಮಾಡುವುದು ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈ ಉದಾಹರಣೆಗಳ ಮುಖಾಂತರ ನಾವು ತಿಳ್ಕೊಳ್ಳೋಣ. ನೋಡಿ, ಹಾಗಾದ್ರೆ ಅಂಶದಲ್ಲಿರುವಂತ ಸಂಖ್ಯೆಯನ್ನ ಛೇದದಿಂದ ಏನ್ ಮಾಡ್ಬೇಕು, ಭಾಗಿಸಬೇಕು. ಹೌದಾ? ಅಂದ್ರೆ ಇಲ್ಲಿ ನಮಗೆ ಏನು ಗೊತ್ತಿರಬೇಕು, ಭಾಗಾಕಾರ ಲೆಕ್ಕ ಗೊತ್ತಿರಬೇಕು. ಈಗಾಗಲೇ ನಾವು ಸಂಕಲನ ಅಂದ್ರೆ ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ ಎಲ್ಲ ಲೆಕ್ಕಗಳನ್ನ ಕಲಿತಿದ್ದೇವೆ. ನೋಡಿ, ಮೊದಲನೇ ಪಾಯಿಂಟ್ ಏನಂದ್ರೆ ಈ ಅಂಶದಲ್ಲಿರುವಂತಹ ಸಂಖ್ಯೆಯನ್ನ ಛೇದದಲ್ಲಿರುವಂತಹ ಸಂಖ್ಯೆಯಿಂದ ಭಾಗಿಸಬೇಕು. ಅದು ಒಂದನೇ ಪಾಯಿಂಟ್. ಇನ್ನೊಂದು, ಇಲ್ಲಿ ಛೇದದಲ್ಲಿರುವಂತಹ ಸಂಖ್ಯೆ ಇಲ್ಲಿಯೂ ಕೂಡ ಏನು ಬರ್ತಾ ಇದೆ, ಇಲ್ಲಿ ಛೇದದಲ್ಲಿರುವಂತಹ ಸಂಖ್ಯೆ ಇಲ್ಲಿಯೂ ಛೇದದಲ್ಲಿ ಬರ್ತಾ ಇದೆ. ಈಗ ನೋಡಿ, ಈ 28ನ್ನ 5ರಲ್ಲೇ ಭಾಗಿಸಬೇಕು. ಹೌದಾ? 5ರ ಮಗ್ಗೆಯಲ್ಲಿ 28 ಇದೆಯಾ? ಇಲ್ಲ. 5 5ಲೇ ಎಷ್ಟಿದೆ, 25 ಇದೆ. ಹಾಗಾದ್ರೆ ಎಷ್ಟೇ ಇದೆ, 5 5ರಲ್ಲಿ. ಹೌದಾ? ಅದನ್ನ ಇಲ್ಲಿ ಬರ್ಕೋಬೇಕು, ಪೂರ್ಣಾಂಕ 5 5ಲೇ 25. ಹಾಗಾದ್ರೆ 28ರಲ್ಲಿ 25 ಕಳೆದ್ರೆ ಎಷ್ಟು ಉಳಿತು, 3 ಉಳಿತು. ಆ 3ನ್ನ ಏನು ಮಾಡ್ಕೋಬೇಕು, ಇಲ್ಲಿ ಬರ್ಕೋಬೇಕು. ಈಗ ನೋಡಿ, 5 ಪೂರ್ಣಾಂಕ 3 5 5 ಪೂರ್ಣಾಂಕ 3 5 ಆಯ್ತು. ಇದೇನಾಯ್ತು, ಮಿಶ್ರ ಭಿನ್ನರಾಶಿ. ಹೌದಾ? ಈ ವಿಷಮ ಭಿನ್ನರಾಶಿ ಇದ್ದದ್ದು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತನೆ ಆಯಿತು. ಅದೇ ರೀತಿಯಲ್ಲಿ ಈ ಉಳಿದೆಲ್ಲ ಲೆಕ್ಕಗಳನ್ನ ನಾವು ಇವತ್ತು ಬಿಡಿಸೋಣ. ಹೌದಾ? ಅಂದ್ರೆ ಅಂಶವನ್ನು ಛೇದದಿಂದ ಭಾಗಿಸಬೇಕು. ಭಾಗಿಸಿದಾಗ ಶೇಷ ಬಂದದ್ದನ್ನ ಇಲ್ಲಿ ಮೇಲೆ ಬರ್ಕೋಬೇಕು. ಮತ್ತು ಯಾವ ಸಂಖ್ಯೆಯಿಂದ ಇಲ್ಲಿ ಭಾಗಿಸಿದಾಗ ಇದನ್ನ ಏನಂತ ಬರ್ಕೋಬೇಕು, ಭಾಗಲಬ್ಧ. ಹೌದಾ? ಅದನ್ನ ಏನಂತ ಬರ್ಕೋಬೇಕು, ಇಲ್ಲಿ ಪೂರ್ಣಾಂಕ ಅಂತೇಳಿ ಬರ್ಕೋಬೇಕು. ಅದೇ ರೀತಿಯಾಗಿ ಮುಂದಿನ ಒಂದು ಲೆಕ್ಕವನ್ನು ನೋಡೋಣ. ಎರಡನೇ ಲೆಕ್ಕ
33 4 ಹಾಗಾದ್ರೆ 33 ಏನ್ ಮಾಡ್ಬೇಕು 4ರಿಂದ ಭಾಗಿಸಬೇಕಾಗಿದೆ. ಅದಕ್ಕಿಂತ ಮೊದಲು ಈ ಛೇದದಲ್ಲಿರುವಂತಹ ಸಂಖ್ಯೆಯನ್ನ ನಾ ಇಲ್ಲಿ ಬರ್ಕೊಂಡ್ ಬರ್ತೀನಿ. ಹೌದಾ? ಹಾಗಾದ್ರೆ 4 ಎಷ್ಟಲೇ 33 ನೋಡಿ 4ರ ಮಗ್ಗಿಯಲ್ಲಿ 33 ಇಲ್ಲ. ಹಾಗಾದ್ರೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು 32. ಎಷ್ಟಲೇ 4 ಎಂಟಲೆ 4 ಎಂಟಲೆ 4 ಎಂಟಲೆ 32. ಎಷ್ಟು ಉಳಿತು 32ರಲ್ಲಿ 33ರಲ್ಲಿ 32 ಹೋದ್ರೆ 1 ಉಳಿತು. ಹಾಗಾದ್ರೆ ಎಷ್ಟು ಬಂತು 8.14 8.14. ಅದೇ ರೀತಿಯಲ್ಲಿ ಈ ಲೆಕ್ಕವನ್ನು ಮಾಡೋಣ. 10 ಛೇದದಲ್ಲಿದೆ 10 ಬರೆದುಕೊಳ್ಳಿ. ಹೌದಾ? ಹಾಗಾದ್ರೆ 88 10ರ ಮಗ್ಗಿಯಲ್ಲಿ 88 ಇದೆಯಾ? ಇಲ್ಲ. ಹಾಗಾದ್ರೆ 10 ಎಂಟ್ಲೆ 80 ನೋಡಿ 10 ಎಂಟ್ಲೆ 80 ಆಯ್ತು. 88ರಲ್ಲಿ 80 ಹೋದ್ರೆ ಎಷ್ಟು ಉಳಿತು 8. ಹಾಗಾದ್ರೆ 8.8 8.8. ಹಾಗಾದ್ರೆ ಇವೇನಾಗ್ತಾ ಇದಾವೆ ವಿಷಮ ಭಿನ್ನರಾಶಿ ಇದ್ದದ್ದು ಮಿಶ್ರ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಇದ್ದದ್ದು ಮಿಶ್ರ ಭಿನ್ನರಾಶಿ ಆಗ್ತಾ ಇದೆ. ನೋಡಿ ಇದೊಂದು ಪೂರ್ಣಾಂಕ, ಇದೊಂದು ಸಮ ಭಿನ್ನರಾಶಿ. ಅದೇ ರೀತಿಯಲ್ಲಿ 4ನೇ ಲೆಕ್ಕ 37 8 ಅಂದ್ರೆ ಈ 37ನ್ನ 8ರಲ್ಲೇ ಭಾಗಿಸಬೇಕು. ಛೇದವನ್ನ ಹೇಗೆ ಬರ್ಕೋತೀನಿ. ಹಾಗಾದ್ರೆ 8ರ ಮಗ್ಗಿಯಲ್ಲಿ 37 ಇದೆಯಾ? ಇಲ್ಲ. ಅದಕ್ಕಿಂತ ಕಡಿಮೆ ಸಂಖ್ಯೆ 8 4 32. ಹಾಗಾದ್ರೆ 8 4 ಏನಾಗ್ತದೆ 32. 32ರಲ್ಲಿ 37ರಲ್ಲಿ 32 ಕಳೆದಾಗ ಎಷ್ಟು ಉಳಿತು 5. ಎಷ್ಟು ಉಳಿತು 5 ಉಳಿತು. 4.58. ಅದೇ ರೀತಿಯಲ್ಲಿ 64 12. 64 12. 12ನ ಛೇದದಲ್ಲಿ ಬರ್ಕೊಳ್ತಾ ಇದ್ದೀನಿ. 12ರ ಮಗ್ಗಿಯಲ್ಲಿ 64 ಇದೆಯಾ? ಇಲ್ಲ. ಹಾಗಾದ್ರೆ ಅದಕ್ಕಿಂತ ಕಡಿಮೆ ಸಂಖ್ಯೆ 60. 12 ಐದಲೆ 60. 64ರಲ್ಲಿ 60 ಹೋದ್ರೆ 4 ಉಳಿತು. ಹಾಗಾದ್ರೆ ಏನ್ ಬಂತು 4. 5.4 12. 64 ಒಂದು ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿ ಏನಾಗಿದೆ 5.4 ಆಗಿದೆ. ಅದೇ ರೀತಿಯಲ್ಲಿ ನೋಡಿ ಛೇದದಲ್ಲಿ ಇರುವಂತಹ ಸಂಖ್ಯೆ 7. ಇಲ್ಲಿ 7 ಬರ್ಕೊಳ್ತಾ ಇದ್ದೀನಿ. 87 ಮಿಶ್ರ ಭಿನ್ನರಾಶಿ. ಹೌದಾ? ಮಾಡ್ಬೇಕಾಗಿದೆ. ಹಾಗಾದ್ರೆ 7ರ ಮಗ್ಗಿಯಲ್ಲಿ 80 ಇದೆಯಾ? ಇಲ್ಲ. ಹಾಗಾದ್ರೆ 7 10 70 ಆಗ್ತಾ ಇದೆ. ಹಾಗಾದ್ರೆ ನಾವು ಈಗ ಏನ್ ಮಾಡ್ಬೇಕು ಮುಂದಿನ ಸಂಖ್ಯೆ ವಿಚಾರ ಮಾಡ್ಬೇಕು. 7 11 ಎಷ್ಟಾಗ್ತಾ ಇದೆ 77. 77 ಅನ್ನುವಂಥದ್ದು 80ಕ್ಕಿಂತ ಕಡಿಮೆ ಆದಂತ ಸಂಖ್ಯೆ. ಹಾಗಾದ್ರೆ 7 11 ಹೌದಾ? 11 7 ಎಷ್ಟಾಯ್ತು 77 ಆಯ್ತು. 80ರಲ್ಲಿ 77 ಕಳೆದಾಗ ಎಷ್ಟು ಉಳಿತು 3 ಉಳಿತು. ಹಾಗಾದ್ರೆ 87 ಒಂದು ಮಿಶ್ರ ಭಿನ್ನರಾಶಿ ಏನಾಗ್ತಾ ಇದೆ 11.37. 11.37 ಆಗ್ತಾ ಇದೆ. ಹೌದಾ? ಈ ರೀತಿಯಾಗಿ ನಾವು ವಿಷಮ ಭಿನ್ನರಾಶಿ ಇದ್ದದನ್ನ ಮಿಶ್ರ ಭಿನ್ನರಾಶಿ ಮಾಡಿದ್ದೇವೆ. ಹೌದಾ? ವಿಷಮ ಭಿನ್ನರಾಶಿ ಇದ್ದದನ್ನ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡುವುದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.